ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಚೈತ್ರ ವ್ಲಾಗ್ಸ್ ಮುರುಡೇಶ್ವರ ಮಾತಾಡ್ತಿರೋದು. ಇವತ್ತು ಪಟ್ಟಂತ 3 ನಿಮಿಷದಲ್ಲಿ ಹೆಸರು ಕಾಳು ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲು ಹಂಚಿಗೆ ಎಷ್ಟು ಬೇಕೋ ಅಷ್ಟು ಹೆಸರು ಕಾಳನ್ನ ಚೆನ್ನಾಗಿ ಕೆಂಪಿಗೆ ಹುರ್ಕೋಬೇಕಾಗುತ್ತೆ. ತುಂಬಾ ಈಸಿ ಇದೆ ಫ್ರೆಂಡ್ಸ್. ಸಾಂಬಾರು ಮಾಡೋಕ್ಕೆ ಆಗಿಲ್ಲ ಅಂದರೆ ಚಟ್ನಿ ಮಾಡಿಕೊಂಡು ಚಪಾತಿ ಜೊತೆ ಆಗಲಿ ರೊಟ್ಟಿ ಜೊತೆ ಆಗಲಿ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ನೀವು ಮಸ್ಟ್ ಟ್ರೈ ಇಟ್. ತುಂಬಾ ಟೇಸ್ಟಿ ಇರುತ್ತೆ, ತುಂಬ ಇಷ್ಟಪಡ್ತೀರಾ. ಹೆಸರು ಕಾಳನ್ನು ಇದೇ ರೀತಿ ಕೆಂಪಗೆ ಹುರ್ಕೊಳ್ಳೋಣ ನಿಧಾನಕ್ಕೆ. ತುಂಬ ದೊಡ್ಡ ಇಟ್ಕೊಳ್ಬೇಡಿ ಗ್ಯಾಸ್ನ, ಸ್ವಲ್ಪ ಸಣ್ಣಕ್ಕೆ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಳಿ. ಸ್ವಲ್ಪ ಕೆಂಪ ಆಗೋ ತನಕ ಅಷ್ಟೇ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್. ಚೈತ್ರ ವ್ಲಾಗ್ಸ್ ಮುರುಡೇಶ್ವರ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಸ್ಕಿಪ್ ಮಾಡಬೇಡಿ. ತುಂಬ ಲಾಂಗ್ ವಿಡಿಯೋ ಏನಿಲ್ಲ, 3 ನಿಮಿಷದ ವಿಡಿಯೋ ಅಷ್ಟೇ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿದೆ. ತುಂಬ ಅಂದರೆ ಸ್ಪೀಡ್ ಇಟ್ಟಿಲ್ಲ ನಾನು, ಯಾಕಂದರೆ ಹೇಗಿದೆಯೋ ಹಾಗಾಗಿ ತೋರಿಸಿದ್ದೀನಿ. ಓಕೆನಾ? ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು, ತುಂಬಾ ಈಸಿ ಇದೆ. ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದ್ದಂತಲೇ ಹೇಳ್ಬೋದು. ಆಯಿತು, ಇದೇ ರೀತಿ ಕೆಂಪೇ ಹುರ್ಕೊಳ್ಳೋದು. ನಂತರ ಮಿಕ್ಸಿ ಜಾರ್ಗೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ, ಆಯಿತಾ? ಹೆಚ್ಚಾಗಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ತುಂಬಾ ಸಿಂಪಲ್ ಆಗಿದೆ. ಇದೇ ರೀತಿ ಕೆಂಪಗೆ ಹುರ್ಕೊಳ್ಳೋದು. ಸೊ ಆಲ್ಮೋಸ್ಟ್ ಆಯಿತು, ಇಷ್ಟೇ ಸಾಕು. ಆಯಿತಾ? ನೋಡಿದ್ರಾ? ಈಗ ಮಿಕ್ಸಿ ಜಾರಿಗೆ ಏನೆಲ್ಲ ಬೇಕು ಅಂತ ನೋಡಿ. ಈಗ ಹುರಿದು ಇಟ್ಕೊಂಡಿದ್ವಲ್ಲ ಹೆಸರು ಕಾಳು, ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಅದನ್ನು ಹಾಕ್ಕೊಳ್ಳೋಣ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀರನ್ನು ಹಾಕಿ ರುಬ್ಕೊಳ್ಳೋಣ. ನೀರು ಸ್ವಲ್ಪ